ಧರ್ಮಸ್ಥಳದಲ್ಲಿ ನೂರಾರು ಅಪರಿಚಿತ ಶವಗಳನ್ನು ಹೂತು ಹಾಕಿರುವ ಪ್ರಕರಣ ದಿನೇ ದಿನೇ ಹೊಸ ತಿರುವನ್ನು ಪಡೆದುಕೊಳ್ಳುತ್ತಿದೆ. ಸೌಜನ್ಯ ಪರ ಹೋರಾಟಗಾರ ವಿಠ್ಠಲಗೌಡರನ್ನ ವಿಶೇಷ ತನಿಖಾ ತಂಡ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋದ ಬಳಿಕ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿವೆ. ಪ್ರಕರಣದ ಗಂಭೀರತೆ ಅರಿತ ಎಸ್ಐಟಿ ಇಡೀ ಪ್ರದೇಶವನ್ನು ಕಣ್ಗಾವಲಿನಲ್ಲಿ ಇರಿಸಿದೆ. ಎಸ್ಐಟಿ ಶೀಘ್ರದಲ್ಲಿಯೇ ಕಳೇಬರವನ್ನು ಹೊರತೆಗೆಯುವ ಕಾರ್ಯಾಚರಣೆಯನ್ನು ಪುನರಾರಂಭಿಸುವ ಸೂಚನೆಗಳಂತೂ ಕಾಣುತ್ತಿವೆ. ದೂರುದಾರ ಚಿನ್ನಯ್ಯ ಉಲ್ಟಾ ಹೊಡೆದ ಮೇಲೆ ಪ್ರಕರಣ ಸಂಪೂರ್ಣ ಹಳ್ಳ ಹಿಡಿಯಿತು ಎಂದೇ ಕೇಕೆ ಹಾಕಿದ್ರು. ಈಗ ದಿಗ್ಭ್ರಾಂತರಾಗಿದ್ದಾರೆ. 2023ರ ವೇಳೆಗೆ ಸೌಜನ್ಯ ಹೋರಾಟಗಾರರ ಸಂಪರ್ಕಕ್ಕೆ ಬಂದಿದ್ದ ಚಿನ್ನಯ್ಯ ಆರಂಭದಲ್ಲಿ ಹೋರಾಟಗಾರರಿಗೆ ಶವ ಹೂತ ಸ್ಥಳಗಳನ್ನು ತೋರಿಸಿದ್ದ. ಅದರ ಭಾಗವಾಗಿ ಸೌಜನ್ಯ ಅವರ ಮಾವ ವಿಠ್ಠಲಗೌಡರತ್ತ ವಿಚಾರಣೆ ತಿರುಗಿತ್ತು. ಬುರುಡೆ ತಂದ ಸ್ಥಳವನ್ನು ತೋರಿಸಲೆಂದೇ ವಿಠ್ಠಲರನ್ನ ಕರೆದುಕೊಂಡು ಎಸ್ಐಟಿಗೆ ಆಘಾತ ಕಾದಿತ್ತು. ವಿಠ್ಠಲ್ ಅವರೇ ಹೇಳಿರುವಂತೆ ಮೊದಲ ದಿನ ಮಹಜರಿನ ವೇಳೆ 3, ಎರಡನೇ ದಿನ ಮಹಜರಿನ ಸಂದರ್ಭದಲ್ಲಿ 5 ಕಳೇಬರಗಳು ಸಿಕ್ಕಿವೆ. ಜೊತೆಗೆ ಒಂದು ಮಗುವಿನ ಬುರುಡೆಯೂ ದೊರೆತಿರುವುದು ದಿಗ್ಭ್ರಾಂತ ಉಂಟು ಮಾಡಿದೆ.